ಇವತ್ತಿನ ಈ ಒಂದು ವಿಡಿಯೋವನ್ನ ನೀವು ನೋಡ್ಲೇಬೇಕು. ಯಾಕಂತಂದ್ರೆ ಈ ಒಂದು ವಿಡಿಯೋ ಏನಿದೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತ ಸ್ಟೋರಿ ಆಗಿದೆ. ಹೌದು, ಈ ಒಂದು ಸ್ಟೋರಿ ಕೇಳಿದ್ರೆ ನಿಜಕ್ಕೂ ಅಸಹ್ಯ ಮೂಡುತ್ತೆ. ಯಾಕಂತಂದ್ರೆ ಈ ಒಂದು ಸ್ಟೋರಿಯಲ್ಲಿ ಇರುವಂತ ಬಾಲಕ ಕೇವಲ 19 ವರ್ಷದ ಯುವಕ. ಈತ ಮಾಡಿರುವಂತಹ ಗನಂದಾರಿ ಕೆಲಸವನ್ನ ಕೇಳಿದ್ರೆ ನೀವು ಮೆಟ್ಟು ತಕೊಂಡು ಹೊಡಿತೀರಿ. ಹೌದು, ಇವನ ಗನಂದಾರಿ ಕೆಲಸವನ್ನ ನೋಡಿ ಪೊಲೀಸರೇ ಒಂದೊಮ್ಮೆ ಶಾಕ್ ಆಗ್ಬಿಟ್ಟಿದ್ದಾರೆ. ಈ ಒಂದು ಘಟನೆ ನಡೆದಿರುವುದು ಅಮರಾವತಿ ಎನ್ನುವಂತ ಪ್ರದೇಶದಲ್ಲಿ ಓರ್ವ ಯುವಕ 19 ವರ್ಷ ವಯಸ್ಸಾಗಿರುತ್ತೆ. ಆತ ಮಾಡಿರೋ ಗನಂದಾರಿ ಕೆಲಸವನ್ನ ಕೇಳಿದ್ರೆ ನಿಜಕ್ಕೂ ನಿಮ್ಗೆ ಶಾಕ್ ಅನ್ಸುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಆ ಹುಡುಗ ಮಾಡಿರುವಂತಹ ನೀಚ ಕೃತ್ಯದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೇವೆ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಈ ಒಂದು ಹುಡುಗ ಇದನ್ನ ನೋಡಿ, ಈತನಿಗೆ ವರ್ಷ ಕೇವಲ 19. ಈತ ಮಾಡಿರೋ ಗನಂದಾರಿ ಕೆಲಸ ಏನು ಗೊತ್ತಾ? 180 ಹುಡುಗಿಯರ ಜೊತೆ ಈತ ದೈಹಿಕ ಸಂಪರ್ಕವನ್ನ ಬೆಳೆಸಿ 350ಕ್ಕೂ ಹೆಚ್ಚು ವಿಡಿಯೋವನ್ನ ಈತ ರೆಕಾರ್ಡ್ ಮಾಡ್ಕೊಂಡಿದ್ದ. ಅಷ್ಟೇ ಅಲ್ಲದೆ 100ಕ್ಕೂ ಹೆಚ್ಚು ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದ್ದ. ಈತನ ಈ ಕಾಮದಾಟಕ್ಕೆ ಸರಿಸುಮಾರು 180 ಹುಡುಗಿಯರು ಬಲಿಯಾಗಿದ್ರು. ಇದೀಗ ಅವರೆಲ್ಲರ ಪರಿಸ್ಥಿತಿಯನ್ನ ನೋಡಿ ನಿಜಕ್ಕೂ ಇಡೀ ದೇಶವೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಇಷ್ಟು ಸಣ್ಣ ವಯಸ್ಸಿಗೆ ಇಂಥ ನೀಚ ಕೃತ್ಯವನ್ನ ಮಾಡಿದಂತ ಯುವಕನ ಹೆಸರು ಅಯಾನ್ ಅಹಮದ್ ತನ್ವೀರ್ ಅಂತ. ಈತ ಮುಸ್ಲಿಂ ಸಮುದಾಯಕ್ಕೆ ಸೇರಿದವನು ಅಂದ ತಕ್ಷಣ ಒಂದಿಷ್ಟು ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಬಂದೇ ಬರ್ತದೆ. ಯಾಕಂತಂದ್ರೆ ಮುಸ್ಲಿಂ ಸಮುದಾಯದಲ್ಲಿ ಒಂದಿಷ್ಟು ಲವ್ ಜಿಹಾದ್, ಒಂದಿಷ್ಟು ಕೇಸ್ಗಳು, ಒಂದಿಷ್ಟು ವಿಚಾರಗಳು ಇವೆಲ್ಲವೂ ಭಾರತದಲ್ಲಿ ನಡೆಯುವಂತದ್ದು. ಆದ್ರೆ ಎಲ್ಲ ಮುಸ್ಲಿಮು ಹಾಗೆ ಇರಲ್ಲ. ಆದ್ರೆ ಈತ ಮಾಡಿರೋ ವಿಚಾರ ಏನಿದೆ ಇಡೀ ದೇಶಕ್ಕೆ ಕಳಂಕ ತರುವಂತದ್ದು. ಈ ಹಿಂದೆ ಪ್ರಜ್ವಲ್ ರೇವಣ್ಣ ಅನ್ನುವಂತ ವ್ಯಕ್ತಿ MP ಆಗಿದ್ರು, ಹಾಸನದ್ದು. ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ರು. ಯಾವ ಕಾರಣಕ್ಕೆ ಅಂತಂದ್ರೆ ಅವರೇ ಮಾಡಿಕೊಂಡಂತಹ ಬಹುದೊಡ್ಡ ತಪ್ಪಿನ ಕಾರಣಕ್ಕೆ ಯುವತಿಯರ ಜೊತೆ ಅಶ್ಲೀಲವಾಗಿ ವರ್ತಿಸಿ ಅವರನ್ನ ಮನಸೋ ಇಚ್ಛೆ ಬಳಸಿಕೊಂಡು ಈಗ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. MP ಆಗಿ ಹಾಸನವನ್ನ ಆಳಬೇಕಾದಂತಹ ವ್ಯಕ್ತಿ ಇದೀಗ ಜೈಲಿನಲ್ಲಿ ಜೈಲೂಟ ಉಣ್ಣುವಂತ ಪರಿಸ್ಥಿತಿಗೆ ಬಂದು ತಲುಪಿರುವಂತದ್ದು. ಎಲ್ಲ ವಿಚಾರವನ್ನ ನಾವು ಕೇಳಿದ್ವಿ. ಆದ್ರೆ ಈತ ಪ್ರಜ್ವಲ್ ರೇವಣ್ಣ ಅವರನ್ನು ಕೂಡ ಹಿಂದಿಕ್ಕುವ ಪ್ರಯತ್ನವನ್ನ ಮಾಡಿದ್ದಾರೆ. ಕೇವಲ 19 ವರ್ಷಕ್ಕೆ ಈತನಿಗೆ ಯಾವ ಚಪ್ಪಲಿಯಲ್ಲಿ ಹೊಡೆದ್ರು ಅದು ಕಮ್ಮಿನೇ. ಯಾಕಂತಂದ್ರೆ 19ನೇ ವಯಸ್ಸಿಗೆ 350ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳನ್ನು ತೆಗೆದುಕೊಂಡಿದ್ದಾನೆ, ಅದು 180 ಹುಡುಗಿಯರ ಜೊತೆ. ಈತ ಮಾಡಿರೋ ಕರ್ಮಕಾಂಡವನ್ನ ಕೇಳಿದ್ರೆ ಇಡೀ ದೇಶವೇ ಆಕ್ರೋಶಭರಿತವಾಗತ್ತೆ. ಒಂದಿಷ್ಟು ವಿಚಾರಗಳು ನಾವು ನೋಡ್ತಾ ಇದ್ದೇವೆ. ಈ ಹಿಂದೆ ಏನಾಗ್ತಿತ್ತು ಅಂತಂದ್ರೆ ಆಕ್ಟರ್ಸ್ ಗಳದ್ದು ಸೆಕ್ಸ್ ಸ್ಕ್ಯಾಂಡಲ್ ಬರುವುದು ಅಥವಾ ವೈರಲ್ ವಿಡಿಯೋಸ್ ಗಳು ಬರುವುದು, ರಾಜಕಾರಣಿದ್ ಬರುವುದು, ಇದೆಲ್ಲ ನೋಡ್ತಾ ಇದೆ. ಆದ್ರೆ ಈಗ ಕಾಲ ಬದಲಾಗಿದೆ. ಸಾಮಾಜಿಕ ಜಾಲತಾಣ ಎಷ್ಟು ಮಿಸ್ಯೂಸ್ ಆಗ್ತಾ ಇದೆ ಅಂತಂದ್ರೆ ಲೋಕಲ್ ಹುಡುಗಿಯರ ವಿಡಿಯೋಗಳು ಬರ್ತಾ ಇದೆ. ಮುಂದೊಂದು ದಿವಸ ನಿಮ್ಮ ಅಕ್ಕಪಕ್ಕದ ಮನೆಯ ಹುಡುಗಿಯರ ವಿಡಿಯೋಗಳು ಬಂದ್ರೂ ಬರಬಹುದು. ಆ ಲೆವೆಲ್ಗೆ ಇಂಥ ನೀಚ ವ್ಯಕ್ತಿಗಳು ನಮ್ಮ ಮಧ್ಯೆ ಇದ್ದಾರೆ ಅನ್ನೋದು ನಿಜಕ್ಕೂ ಬೇಸರದ ಸಂಗತಿ. ನೋಡಿ, ಈತ 19 ವರ್ಷದ ಯುವಕ. ಈತ ಮಾಡಿರುವಂತ ಕೆಲಸ ನೋಡಿದ್ರೆ ಯಾರಿಗಾದ್ರೂ ರಕ್ತ ಕುದಿಯುತ್ತೆ. 19ನೇ ವಯಸ್ಸಿಗೆ ಈ ತರದ ಕ್ರೌರ್ಯ, ಈ ತರದ ಲೈಂಗಿಕ ಆಸಕ್ತಿ, ಕಾಮುಕನ ಆಟ ಇವೆಲ್ಲವೂ ಯಾಕೆ ಬಂತು ಅನ್ನುವಂತ ಪ್ರಶ್ನೆ ಕಾಡುತ್ತೆ. ಇದಕ್ಕೆ ಕಾರಣ ಒಂದು ಸಾಮಾಜಿಕ ಜಾಲತಾಣ, ಇನ್ನೊಂದು ಆತನ ಸಂಪರ್ಕದಲ್ಲಿರುವಂತ ವ್ಯಕ್ತಿಗಳು. ಈತನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ, ಈತನನ್ನ ಜೈಲಿಗೆ ಹಾಕ್ತಾರೆ, ಶಿಕ್ಷೆ ಆಗುತ್ತೆ, ಎಲ್ಲ ಹೌದು. ಆದ್ರೆ ಈ ತರದ ಇನ್ನೆಷ್ಟು ವ್ಯಕ್ತಿಗಳಿದ್ದಾರೆ ಅನ್ನುವುದನ್ನ ಕೂಡ ಪೊಲೀಸರು ಪತ್ತೆ ಹಚ್ಚಬೇಕು. ಇವಾಗಿನ ಯುವಕರು ಏನಾಗ್ತಿದ್ದಾರೆ, ಮೊಬೈಲ್ಗೆ ದಾಸರಾಗ್ತಿದ್ದಾರೆ, ಡ್ರಗ್ಸ್ ದಾಸರಾಗ್ತಿದ್ದಾರೆ, ಸೆಕ್ಸ್ ಡ್ರಗ್ಸ್ ಅಡಿಕ್ಷನ್, ಈ ಮೂರರಲ್ಲೇ ಯುವಕರು ದಾರಿ ತಪ್ತಾ ಇರುವಂತದ್ದು. ಈ ಮೂರು ವಿಚಾರವನ್ನ ಪೊಲೀಸರು ಗಂಭೀರವಾಗಿ ತೆಗೆದುಕೊಳ್ಬೇಕು. ಅಷ್ಟೇ ಅಲ್ಲದೆ ಹೆತ್ತವರು, ಪೋಷಕರು, ಗುರುಗಳು, ಹಾಗೆ ಅವರ ಪರಿಸರ ಎಂತದ್ದು ಅನ್ನೋದ್ರ ಬಗ್ಗೆನೂ ಒಂದಿಷ್ಟು ರಿಸರ್ಚ್ ಗಳನ್ನ ಮಾಡ್ಲೇಬೇಕಾಗತ್ತೆ. ಈ ತರದ ಒಂದು ಕ್ರೈಮ್ ಆದಾಗ ಆತ ಬೆಳೆದು ಬಂದ ಪರಿಸರ ಏನಿದೆ ಅದನ್ನ ತುಂಬಾನೇ ರಿಸರ್ಚ್ ಮಾಡಬೇಕು. ಯಾಕಂತಂದ್ರೆ ಇಷ್ಟು ಸಣ್ಣ ವಯಸ್ಸಿಗೆ ಈ ತರದ ಒಂದು ಮನಸ್ಥಿತಿ ಬಂದ್ರೆ ಮುಂದೊಂದು ದಿವಸ ಈತ ಏನಾಗಬಹುದು. ಈ ಹಿಂದೆ ಒಂದಿಷ್ಟು ಸೈಕೋ ಕಿಲ್ಲರ್ ಗಳ ಬಗ್ಗೆ ಕೇಳಿದ್ವಿ. ಈಗ ಏನಾಗ್ತಿದೆ, ಎಲ್ಲ ಯುವಕರಿಗೂ ಇದೊಂದು ಚಟ ಆಗಿಬಿಟ್ಟಿದೆ. ತಾವು ಹೋಗೋದು, ವಿಡಿಯೋ ಮಾಡ್ಕೊಳ್ಳೋದು, ಅದನ್ನು ವೈರಲ್ ಮಾಡೋದು. ಆ ತರದ ಅಸಭ್ಯ ವ್ಯಕ್ತಿತ್ವ, ಅಸಭ್ಯ ರೀತಿಯ ನಡವಳಿಕೆ, ಎಲ್ಲ ವಿಚಾರಗಳು ಏನಾಗುತ್ತೆ ಅಂತಂದ್ರೆ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತದೆ. ಅದೆಷ್ಟೋ ಮುಗ್ಧ ಯುವತಿಯರನ್ನ ಈತ ಪಟಾಯಿಸಿ ಅವರನ್ನ ಲೈಂಗಿಕವಾಗಿ ಬಳಸಿಕೊಳ್ತಾ ಇದ್ದ. ಅಷ್ಟೇ ಅಲ್ಲದೆ ಅವರ ವಿಡಿಯೋಗಳನ್ನ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತಾ ಇದ್ದ. ಈತನ ಈ ಕೃತ್ಯಕ್ಕೆ ಇದೀಗ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. 350ಕ್ಕೂ ಹೆಚ್ಚು ವಿಡಿಯೋ. ಆ ಹುಡುಗಿರ ಪರಿಸ್ಥಿತಿ ಏನಾಗಬೇಕು? ಈಗಿನ ಯುವಕರಿಗೆ ಏನಾಗುತ್ತೆ ಅಂತಂದ್ರೆ ಡೇಟಿಂಗ್ ಹುಚ್ಚು. ಈ ಹಿಂದೆ ಸೆಲೆಬ್ರಿಟಿಗಳು ಡೇಟಿಂಗ್ ನಲ್ಲಿ ಇರ್ತಾ ಇದ್ರು. ಆ ಒಂದು ಪದ್ಧತಿಯನ್ನ ಈಗ ಯುವಕರು ಅನುಸರಿಸ್ತಾ ಇರುವಂತದ್ದು ನೀವೆಲ್ಲ
ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಒಂದಿಷ್ಟು ಯುವಕರು ಡೇಟಿಂಗ್ ಆಪ್ಗಳಲ್ಲಿ ಒಂದಿಷ್ಟು ಯುವತಿಯರನ್ನ ಸರ್ಚ್ ಮಾಡೋದು, ಅವ್ರ ಜೊತೆ ಲೈಂಗಿಕ ಸಂಪರ್ಕವನ್ನ ಬಳಸಲಿಕ್ಕೆ ಟ್ರೈ ಮಾಡೋದು, ಆ ತರ ಮಾಡಿ ವಿಡಿಯೋ ಮಾಡ್ಕೊಳ್ಳೋದು, ನಂತರ ವೈರಲ್ ಮಾಡೋದು, ಆಮೇಲೆ ಆ ಹುಡುಗಿ ಸುಸೈಡ್ ಮಾಡ್ಕೊಳ್ಳೋದು, ನಂತರ ಇವನ್ ಅರೆಸ್ಟ್ ಮಾಡೋದು, ಈ ಎಲ್ಲ ವಿಚಾರಗಳನ್ನು ನಾವು ಕೇಳಿದ್ವಿ. ಆದ್ರೆ ಇದು 1, 2, 3 ಕೃತ್ಯಗಳಿಗೆ ಕೊನೆಯಾಗುವಂತದ್ದು ಅನ್ನೋದು. ಆದ್ರೆ ಈತ ಮಾಡಿರೋದೇನು 180 ಹುಡುಗಿಯರ ಜೊತೆ ಈತ ಸಂಪರ್ಕದಲ್ಲಿ ಇದ್ದಿದ್ದು, ಅದನ್ನೆಲ್ಲವನ್ನ ವಿಡಿಯೋ ಮಾಡ್ಕೊಂಡಿದ್ದ. ಬರೋಬ್ಬರಿ 350ಕ್ಕೂ ಹೆಚ್ಚು ವಿಡಿಯೋ. ಈಗ ಪೊಲೀಸರಿಗೆ ಸಿಕ್ಕಿರೋದಷ್ಟು ಇನ್ನೆಷ್ಟಿದಾವು, ಇನ್ನಿವ್ನ ಫ್ರೆಂಡ್ಸ್ ಎಷ್ಟು ಜನ ಇದಾರೋ, ಅವ್ರು ಏನೇನ್ ಮಾಡಿದಾರೋ. ನನ್ನ ಪ್ರಕಾರ ಇಷ್ಟು ಸಣ್ಣ ವಯಸ್ಸಿಗೆ ಇಷ್ಟು ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಮಾಡಿದಂತ ವ್ಯಕ್ತಿ ಇಡೀ ವಿಶ್ವದಲ್ಲೇ ಇರ್ಲಿಕ್ಕಿಲ್ವೇನೋ, ಭಾರತದಲ್ಲಂತೂ ಪಕ್ಕಾ ಇರ್ಲಿಕ್ಕಿಲ್ಲ. ಯಾಕಂತಂದ್ರೆ ಕೇವಲ 19 ವರ್ಷಕ್ಕೆ ಈತ 180 ಹುಡುಗಿಯರ ಜೊತೆ ಸಂಬಂಧವನ್ನು ಬೆಳೆಸ್ತಾನೆ, 350ಕ್ಕೂ ಹೆಚ್ಚು ವಿಡಿಯೋಗಳನ್ನ ಈತ ಮಾಡ್ಕೊಳ್ತಾನೆ ಅಂತಂದ್ರೆ ಈತನ ಮನಸ್ಥಿತಿ ಎಂಥದ್ದು, ಈತನಿಗೆ ಏನು ಮಾಡ್ಬೇಕು, ಈತನಿಗೆ ಗಲ್ಲು ಶಿಕ್ಷೆಯನ್ನೇ ವಿಧಿಸಬೇಕು. ಯಾಕಂತಂದ್ರೆ ಈತ ಸಮಾಜಕ್ಕೆ ಮಾರಕ. ಆತನ ವಯಸ್ಸೇನ್ರಿ 19 ವರ್ಷ, ಇನ್ನು ಮೀಸೆ ಬಂದಿರಲ್ಲ. ಇನ್ನು ಆ ಮೀಸೆ ಬರ್ದಿರೋ ಪ್ರಾಯದಲ್ಲಿ ಈ ತರದ ಚಟಕ್ಕೆ ದಾಸರಾಗಿ ಎಷ್ಟೋ ಜನರ ಹುಡುಗಿರ ಮಾನ ಪ್ರಾಣವನ್ನ ತೆಗಿಲಿಕ್ಕೆ ಈತ ಹೊರಟಿದ. ಇಂಥವ್ರನ್ನ ಯಾಕೆ ಬಿಡಬೇಕು? ಇವರ ಪೋಷಕರಿಗೆ ಹೇಳಬೇಕು ಫಸ್ಟ್, ಈತನನ್ನ ಹೇಗೆ ಬೆಳೆಸಿದ್ರಿ ನೀವು, ಯಾಕೆ ಈ ತರದ ಕೃತ್ಯಗಳಿಗೆ ಅವನಿಗೆ ಅವಕಾಶ ಕೊಟ್ರಿ, ಅವನ ಎನ್ವೈರನ್ಮೆಂಟ್ ಎಂತದ್ದು, ಈ ವಿಚಾರವಾಗಿ ಪೋಷಕರನ್ನು ಕೂಡ ತರಾಟೆಗೆ ತೆಗೆದುಕೊಳ್ಳಬೇಕು. ಹಾಗೆ ಆತನ ಪರಿಸರ ಎಂತದ್ದು ಅನ್ನೋದ್ರ ಬಗ್ಗೆನೂ ರಿಸರ್ಚ್ ಆಗಬೇಕು. ಯಾಕಂತಂದ್ರೆ ಯಾರದ್ದು ಹಿಮ್ಮಕ್ಕು ಇರಬಹುದು ಅಥವಾ ಯಾರದ್ದು ಸಪೋರ್ಟ್ ಇರಬಹುದು. ಈಗಾಗಲೇ ಬರ್ತಾ ಇದೆ ಅಸಾವುದ್ದೀನ್ ಓವೈಸಿ ಜೊತೆ ಈತ ಸಂಪರ್ಕದಲ್ಲಿದ್ದ, ಅವರ ಸಾಮಾಜಿಕ ಜಾಲತಾಣಗಳು ಪಾರ್ಟಿ ಬಗೆಗಿನ ಪ್ರಚಾರಗಳನ್ನ ಮಾಡ್ತಾ ಇದ್ದ ಅನ್ನೋದಾಗಿ. ಅದೇನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕು. ಅದೇನೇ ಇರ್ಲಿ, ಈತನ ಈ ಒಂದು ಕೃತ್ಯ ಏನಿದೆ ನಿಜಕ್ಕೂ ಮಾನವ ಸಮಾಜವೇ ತಲೆ ತಗ್ಗಿಸುವಂತದ್ದು. ಇಂಥವರಿಗೆ ಗಲ್ಲು ಶಿಕ್ಷೆಯೋ ಮರಣದಂಡನೆಯೋ ಜೀವಾವಧಿ ಶಿಕ್ಷೆಯೋ ಕೊಡ್ಲೇಬೇಕು. ಹಾಗೆ ಇವನು ಎಷ್ಟು ವಿಡಿಯೋ ಮಾಡ್ಕೊಂಡಿದ್ದಾನೆ ನೋಡಿ, 350 ಸಮಥಿಂಗ್ ವಿಡಿಯೋ. ಆ ವಿಡಿಯೋದಲ್ಲಿರುವಂತ ಎಲ್ಲ ಹುಡುಗಿರು ಇವನ ಬಳಿಗೆ ಹೋಗಿ ಚಪ್ಪಲಿಯಿಂದ ಹೊಡಿಬೇಕು. ಒಂದೊಂದು ಏಟು ಹೊಡೆದ್ರು ಆಲ್ಮೋಸ್ಟ್ 350 ಏಟ್ ಆಗುತ್ತೆ. ಅದರ ಮೇಲೂ ಅವನಿಗೆ ಬದುಕಿದ್ರೆ ಯಾವ್ದು ಕೈಗೆ ಸಿಗುತ್ತೆ ಅದ್ರಲ್ಲಿ ಹೊಡೆದು ಬಿಸಾಕ್ಬೇಕು. ನಾನು ಹೇಳೋದಿದ್ರೆ ಇಂಥವ್ರಿಗೆ ಅಂಥದ್ದನ್ನೇ ಮಾಡ್ಬೇಕು. ಇವರಿಗೆ ಜೀವಾವಧಿ ಶಿಕ್ಷೆ, ಗಲ್ಲು ಶಿಕ್ಷೆ ಇವೆಲ್ಲವೂ ಒಂದು ಟೈಮ್ ಬೀಯಿಂಗ್ ಆಗ್ಬಿಡುತ್ತೆ ಅಷ್ಟೇ. ಈ ತರನೇ ಮಾಡ್ಬೇಕು. ಯಾರ್ಯಾರು ಇದಾರೆ ನೋಡಿ 180 ಹುಡುಗಿಯರು, ಅವರೆಲ್ಲ ಹೋಗಿ ಆತನಿಗೆ ಮನಸ್ಸೋ ಇಚ್ಛೆ ತಳಿಸ್ಬೇಕು. ಈ ತರ ಮಾಡಿದ್ರೆ ಮಾತ್ರ ಅಂತವರಿಗೆ ಬುದ್ಧಿ ಬರುವುದು. ಈ ತರದ ವ್ಯಕ್ತಿತ್ವಗಳು, ಈ ತರದ ಆಲೋಚನೆಗಳು ಯುವಕರಲ್ಲಿ ಬರ್ತಾ ಹೋದ್ರೆ ಮುಂಬರುವ ದಿನಗಳಲ್ಲಿ ಯುವ ಪೀಳಿಗೆ ಏನಾಗಬಹುದು, ಎಲ್ಲ ವಿಚಾರದ ಬಗ್ಗೆ ನಾವು ಯೋಚನೆ ಮಾಡಿದಾಗ ಈ ಯುವ ಪೀಳಿಗೆ ಅನ್ನೋದು ಈಗಾಗಲೇ ದಾರಿ ತಪ್ಪಿ ಹೋಗಿದೆ. ಅದಕ್ಕೆ ಒಂದಿಷ್ಟು ಕೆಲಸವನ್ನ ಪೊಲೀಸರು ಮಾಡಬೇಕು, ನ್ಯಾಯಾಂಗ ವ್ಯವಸ್ಥೆಯು ಮಾಡಬೇಕು, ಸರ್ಕಾರಗಳು ಮಾಡಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲವಾಗಿ ಪೋಸ್ಟ್ ಗಳನ್ನ ಹಾಕೋದು ಅಥವಾ ಅಶ್ಲೀಲವಾಗಿ ವಿಡಿಯೋಗಳನ್ನ ಕಳಿಸೋದು, ಇವರೆಲ್ಲರ ಬಗ್ಗೆ ನಿಗಾ ವಹಿಸಬೇಕು. ಇವರೆಲ್ಲರಿಗೆ ಒಂದ್ ಸುತ್ತು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಸೋ ಹಾಗೆ ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ಈ ಒಂದು ಪ್ರಕರಣಗಳು ಹಿಡಿತಕ್ಕೆ ಸಿಗ್ತದೆ. ನೋಡಿ, ಆತ 350ಕ್ಕೂ ಹೆಚ್ಚು ವಿಡಿಯೋವನ್ನ ಮಾಡಿದಾನೆ ಅಂತಂದ್ರೆ ಎಷ್ಟು ಟೈಮ್ ಇಂದ ಮಾಡ್ತಾ ಇರಬಹುದು, ಅದು ಇವತ್ತು ಗೊತ್ತಾಗಿರುವಂತದ್ದು. ಇಷ್ಟು ದಿನ ಯಾಕೆ ಗೊತ್ತಾಗ್ಲಿಲ್ಲ? ಎಲ್ಲ ವಿಚಾರಗಳು ಚರ್ಚೆಗೆ ಬಂದೇ ಬರ್ತವೆ. ಈ ಒಂದು ಯುವಕನಿಗೆ ಘನಘೋರವಾದ ಶಿಕ್ಷೆಯನ್ನ ಕೊಡ್ಲೇಬೇಕು. ಯಾಕಂತಂದ್ರೆ ಈತ ಮಾಡಿರೋ ಪಾಪ ಅಷ್ಟು ಘನಘೋರ ಆಗಿದೆ. ಸೊ ಒಟ್ಟಾರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.